ಮಹಾತ್ಮ ಗಾಂಧಿ ಬಿಟ್ಟರೆ ಬೇರೆ ಯಾರೂ ಇಲ್ಲ. ಹೀಗೆ ಒಂದು ಭ್ರಮೆಯನ್ನು ಹುಟ್ಟಿಸಿ ಮಹಾತ್ಮ ಹೆಸರು ಕೊಟ್ಟಿದ್ದು ಯಾರು ಅದನ್ನು ಹೇಳಿ ಅಂತಾರಲ್ಲ. ನಾನು ಹೇಳ್ತಿದ್ದು ಅಂಬೇಡ್ಕರ್ಗೆ ಯಾವ ಸ್ವಾರ್ಥ ಇತ್ತು? ಗಾಂಧಿ ಸ್ವಾರ್ಥಿಯಾಗಿರಲಿಲ್ವಾ? ಸುಭಾಷ್ ಚಂದ್ರ ಬೋಸ್ಗೆ ಗುಣ ಇಟ್ಟಿರಲಿಲ್ವಾ? ಅವರೆಲ್ಲ ಪದಾಧಿಕಾರಿಗಳನ್ನು ರಾಜೀನಾಮೆ ಕೊಡಿಸಿ ಅವರು ರಾಜೀನಾಮೆ ಕೊಡುವಂಗೆ ಮಾಡಿಲ್ವಾ? ಅವರ ಸಾವಿನ ಮಿಸ್ಟ್ರಿಯನ್ನು ಮುಚ್ಚಿಡಲಿಲ್ವಾ? ಮುಂದಿನ ಪ್ರಧಾನಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂತೇಳಿ ಎಲ್ಲ ಹೊಗಳ್ತಾರೆ. ಓಡಿ ಹೋದ ಗಾಂಧಿ ಹತ್ರ ಓಡಿ ಹೋದ ನೆಹರು ಬ್ಲ್ಯಾಕ್ ಮೇಲ್ ಮಾಡಿ ನಾವು ದೇಶದ್ರೋಹಿಗಳು. ಟಿಪ್ಪು ನಿಜ ಕನಸುಗಳು ಬಂದ ಮೇಲೆ ಇನ್ನೊಮ್ಮೆ ಧೈರ್ಯ ಮಾಡಲಾರರು ಸಿದ್ದರಾಮಯ್ಯ. ಯಾವ ಮುಸಲ್ಮಾನನು ಕೇಳಿರಲಿಲ್ಲಲ್ಲ. ಕುರಾನಲ್ಲಿ ಒಳ್ಳೆಯ ಅಂಶಗಳಿದೆ, ಕೆಟ್ಟ ಅಂಶಗಳು ಇದೆ. ತನ್ನ ಖಡ್ಗದಲ್ಲಿ ಕುರಾನಿನ ಉಲ್ಲೇಖಗಳನ್ನು ಈ ಖಡ್ಗ ಕಾಫೀರ್ ಅಂದರೆ ಯಾರು? ಇಸ್ಲಾಮನ್ನು ನಂಬುದವರು. ನನ್ನ ಸ್ವತಃ ಅಜ್ಜನನ್ನೇ ಮತಾಂತರ ಮಾಡಿದ ಒಂದು ನನ್ನ ಮುಂದೆ ಕಣ್ಣ ಬಂದಿರುವಾಗ ನಾನು ಟಿಪ್ಪು ನಿಜ ಕನಸುಗಳು ಬರಬೇಕು ಗೊತ್ತಿಲ್ಲ. ನನ್ನ ಮಗನಿಗೆ ಗೊತ್ತಿಲ್ಲ. ನಾನು ಬೇರೆ ಯಾಕೆ ಇನ್ನೊಬ್ಬನ ಮಗನನ್ನು ಹೇಳಿ? ನನ್ನ ಮಗನಿಗೆ ಗೊತ್ತಿಲ್ಲ. ಇವರಿಗೆಲ್ಲ ಇವ್ರಿಗೆ ಜೈಲು ಗೊತ್ತಾ? ಅಪ್ಪನ ಹೆಸರಿನಲ್ಲಿ ಚುನಾವಣೆ ಬಂದವರು ಮಧು ಬಂಗಾರಪ್ಪ ಮತ್ತು ಪ್ರಿಯಾಂಕಾ ಖರ್ಗೆ ಹೇಳಿ ಅಂತ ಯಾವ ಬಾಯಲ್ಲಿ ಕರೀತಾರೆ? ಇವ್ರದ್ದು ಸಾಧನೆ ಅವರ ರೋಮಕ್ಕೆ ಸಮ ಇಲ್ಲಲ್ಲ. ವೀರ ಸಾವರ್ಕರ್ರ ರೋಮಕ್ಕೆ ಸಮ ಇಲ್ಲ. ಅವರ ಹೆಸರೆತ್ತಲಿಕ್ಕೆ ಯೋಗ್ಯತೆ ಇಲ್ಲದ ಈ ನೀಚ ಜನ ಅಂಬೇಡ್ಕರನ್ನು ಏನು ಹೇಳಿದ್ದಾರೆ? ನಿಜವಾಗಿ ಅಂಬೇಡ್ಕರ್ ಸ್ವತಃ ಬರೆದಿರೋ ಪುಸ್ತಕಗಳು, ಅಂಬೇಡ್ಕರ್ ಮಾಡಿದ ಭಾಷಣಗಳು,